ಪ್ರಿಯ ವೀಕ್ಷಕರೇ, ನಮಸ್ಕಾರ ಕಣ್ರೆ. ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಕಣ್ರೆ. ಈ ಭೂಮಿಯು ಉಗಮವಾಗಿ ಅದೆಷ್ಟು ಶತಮಾನಗಳು ಕಳೆದು ಗೊತ್ತಿಲ್ಲ ಕಣ್ರಿ. ಆದ್ರೆ ಭೂಮಿಯ ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಅದೆಷ್ಟು ಜೀವ ಸಂಕುಲಗಳು ಹುಟ್ಟುತ್ತವೆ, ಸಾಯುತ್ತವೆ ಕಣ್ರಿ. ಅದರಲ್ಲಿ ಮನುಷ್ಯ ಜೀವಿಯು ಕೂಡ ಒಬ್ಬ ಕಣ್ರಿ. ಅದೇ ಮನುಷ್ಯ ಭೂಮಿಯ ಮೇಲೆ ಬದುಕಬೇಕು ಅಂತಂದ್ರೆ ಮೊದಲು ಬೇಕಾಗಿರುವುದು ಒಂದಿಷ್ಟು ಮೂಲಭೂತ ಸೌಕರ್ಯ ಕಣ್ರಿ. ಅಂದ್ರೆ ಮನೆ, ರಸ್ತೆ, ಊಟ, ನೀರು, ಶಿಕ್ಷಣ ಇತ್ಯಾದಿ ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗ ಕಣ್ರಿ. ಅದೇನೇ ಇರ್ಲಿ, ಮನುಷ್ಯ ಜೀವನ ಮೊದಲಿಗಿಂತ ತುಂಬಾ ಸ್ಪೀಡ್ ಆಗಿ ಸಾಗ್ತಾ ಇದೆ ಕಣ್ರಿ. ಇಂದಿನ ಕಾಲದಲ್ಲಿ ಮನುಷ್ಯ ಇದ್ಯಾವುದಕ್ಕೂ ಕೂಡ ಕೊರತೆನೇ ಇಲ್ಲ ಅನ್ನೋ ರೀತಿ ಬದುಕಿ ತೋರಿಸ್ತಾ ಇದ್ದಾನೆ ಕಣ್ರಿ. ಆದ್ರೂ ಕೂಡ ಇಲ್ಲೊಂದು ಕುಟುಂಬ ಸತತವಾಗಿ 80 ವರ್ಷಗಳಿಂದ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಎಲ್ಲದರಿಂದ ವಂಚಿತರಾಗಿರುವ ಒಂದು ಕುಟುಂಬವನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ವೀಕ್ಷಕರೇ, ಬನ್ನಿ. ಆದ್ರೆ ಇನ್ನೊಂದು ವಿಷಯ ಕಂಡ್ರೆ, ಈ ಸಾಲನ್ನ ಒತ್ತಿ ಹೇಳ್ತಾ ಇದ್ದೇನೆ, ಗಮನವಿಟ್ಟು ಕೇಳಿ. ರಾಜಕೀಯವಾಗಿ ಯಾವುದೇ ಪಕ್ಷದ ಪರವಾಗಿಯೂ ಅಥವಾ ಇನ್ಯಾವುದೋ ಪಕ್ಷದ ವಿರೋಧವಾಗಿಯೂ ಇಲ್ಲ ಕಣ್ರಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವಿಡಿಯೋದ ಉದ್ದೇಶ ಯಾವುದೇ ರಾಜಕಾರಣವನ್ನ ಅಥವಾ ಇನ್ಯಾವುದೇ ರಾಜಕಾರಣಿಯನ್ನ ಅಥವಾ ಇನ್ಯಾವುದೋ ಅಧಿಕಾರಿಯನ್ನ ದೋಷಿಸುವಂತ ಕೆಲಸವಲ್ಲ ಕಣ್ರಿ. ನಮ್ಮ ಈ ವಿಡಿಯೋದ ಉದ್ದೇಶ ಏನಂದ್ರೆ, ಒಂದಿಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಹಾಗೂ ಅದೇ ಮೂಲಭೂತ ಸೌಕರ್ಯಕ್ಕಾಗಿ ಆಕ್ಷೇಪವನ್ನು ಬಯಸ್ತಾ ಇರೋ ಆ ಕುಟುಂಬಕ್ಕೆ ಸಹಾಯವಾಗ್ಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಕಣ್ರಿ. ನಾವು ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮೂಲಕ ಇಲ್ಲಿವರೆಗೂ ನಿಮ್ಗೆ ಗ್ರಾಮೀಣ ಪ್ರತಿಭೆಗಳಿರ್ಬೋದು ಹಾಗೂ ಸಾಧಕರಂತ ಅವ್ರನ್ನ ಸಂದರ್ಶನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ನೀವು ಅದಕ್ಕೆ ನಿಮ್ಮಿಂದ ಒಳ್ಳೆ ರೀತಿಯ ಪ್ರೋತ್ಸಾಹಗಳು ಸಿಗ್ತಾ ಇದೆ. ಆದ್ರೆ ಇವತ್ತೊಂದು ವಿಶೇಷವಾದ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡ್ತಿದ್ವಿ. ಇವರು ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ, ಎಷ್ಟು ದೊಡ್ಡ ಕಾಡಲ್ಲಿದ್ದಾರೆ, ಜೊತೆಗೆ ಎಷ್ಟು ಸಣ್ಣ ಮನೇಲಿ ಇದ್ದು ಜೀವನ ಹೇಗೆ ನಡೆಸ್ತಾ ಇದ್ದಾರೆ, ಅವ್ರಿಗೆ ಏನು ಸಮಸ್ಯೆಗಳೇನು, ಅವರು ಸರ್ಕಾರದಿಂದ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದ ಅವ್ರ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರು ತಿಳಿಸ್ಕೊಳ್ಳೋಣ. ನಮ್ಮ ಪರಿಚಯ, ನನ್ನ ಹೆಸರು ವೀರಭದ್ರ ಗೋವಿಂದ ನಾಯ್ಕಹಳ್ಳಿ, ಆಲಹಳ್ಳಿ ಗ್ರಾಮ, ತಾರಗೋಡು ಇಟ್ಟಿಗೆ ಗ್ರಾಮ, ತಾರಗೋಡು ಗ್ರಾಮದಲ್ಲಿ ಬರ್ತೀವಿ. ಅಂದ್ರೆ ನಮ್ಮ ಕುಡಿಯ ನೀರು ಎಷ್ಟು ವರ್ಷದಿಂದ ಇಲ್ಲೇ ಸರ್? ಇಲ್ಲಿದ್ದು ಇಲ್ಲಿ 8 ವರ್ಷ ಇಲ್ಲಿ ಮನೆ ಆಯ್ತು. ಇಷ್ಟೇ ಇದೆ, ಸಣ್ಣ ಮನೇಲೆ ಇರೋದು ಇಂತ ಗುಡ್ಸ್ಲಲ್ಲಿ. ಈಗ ಮುಂಚೆ ಹಳೆ ಮನೇಲಿ ಇದ್ದೆವು, ಅದು ಒಂದು ಸೈಡ್ ಗೋಡೆ ಎಲ್ಲ ಬಿದ್ದಿತ್ತು. ಅದು ಈ ರೂಟ್ ಸಲುವಾಗಿನೂ ಒಬ್ಬರಿಗೆ ಹೇಳಿದೆವು, ರೋಡ್ ಎಲ್ಲ ಇಲ್ಲ ನಮ್ಗೆ, ಶಾಲೆ ಮಕ್ಳು ಕರ್ಕೊ ಹೋಗ್ತಾರ, ಶಾಲೆ ಮಕ್ಳು ಬಿಟ್ಟು ಬರಕಲ್ಲ ತರ ಆಗ್ತವೆ, ಕಾಡು ಪ್ರಾಣಿಗಳು ಬಾರಿ ಕಾಟ. ಇಲ್ಲಿ ಬರುವಾಗ ಕಾರ್ಖಾನೆಗಳ ಸಂಖ್ಯೆ ವಿಪರೀತ ಇದೆ ಅಂತ ಹೇಳ್ತಾರೆ. ಅಲ್ಲಿ ಕಡೆ ಹೌದು ಸರ್, ಇದೆ ಸಿಕ್ಕಾಪಟ್ಟೆ ಇದೆ. ಹಂಗೆ ಮಾಡ್ತೇವೆ. ಈಗ ಒಂದು ಕುಡಿಯ ನೀರಾಗ್ಲಿ ಪ್ರತಿಯೊಂದು ನಮ್ಮ ಬಾರಿ ಕಷ್ಟ ಇದೆ ಇಲ್ಲಿ. ಏನ್ ಮಳೆಗಾಲದ ಬಂದ್ ನೀರು ಕುಡಿಬೇಕು, ಹೆಚ್ಚು ಕಮ್ಮಿ ಹೊಳೆ ನೀರೇ ನಾವು ಉಪಯೋಗಿಸೋದಿಲ್ಲ. ಅಲ್ಲಿ ಮಂಗ ಪ್ರತಿಯೊಂದು ಪ್ರಾಣಿ ನೀರು ಕುಡಿತವೆ, ಈಸ್ಟ್ ಬೀಳ್ತವೆ, ಎಲ್ಲ ಮಾಡ್ತವೆ. ಅದೇ ನೀರೇ ಕುಡಿದು ಅದೇ ನೀರೇ ಇದು ಮಾಡ್ತವೆ. ಆರೋಗ್ಯಕ್ಕೂ ಸಮಸ್ಯೆ ಸಮಸ್ಯೆ ಆಗುತ್ತೆ, ಕೆಲವು ಆಗ್ತಾವ ಸರ್. ಈಗ ನೀವು ಮಕ್ಕಳನ್ನೆಲ್ಲ ಎಲ್ಲಿಗಾರು ಆರಾಮಿಲ್ಲದೆ ಕರ್ಕೊಂಡು ಹೇಗೆ ಕರ್ಕೊಂಡು ಸರ್? ನಾವು ಇಲ್ಲಿಂದ 2-2.5 ಕಿಲೋಮೀಟರ್ ನಡಿಬೇಕು ಬಸ್ ಸ್ಟಾಪಿಗೆ. ಆ ಬಸ್ ಸ್ಟಾಪ್ ಕರ್ಕೋಗಿ ಅಲ್ಲಿಂದ ಬಸ್ ಮೂಲಕ ನಾವು ಹಾಸ್ಪಿಟ್ಲಿಗೆ. ಈಗ ಯಾರು ವಯಸ್ಸಾದ್ರೂ ಪಾಪ ಎತ್ಕೊಂಡು ಹೋಗ್ಬೇಕಾಗ್ತದಲ್ಲ, ಇಲ್ಲಿಂದ ಇಟ್ಕೊ ಗಾಡಿಗೆ ಬರೋ ಸಮಸ್ಯೆ ಗಾಡಿ ಬರೋ ಸಮಸ್ಯೆ ಬಾರಿ ಇದೆ ಇಲ್ಲಿ. ಅದಕ್ಕೆ ಈ ತರ ಈಗ ಆಲ್ರೆಡಿ ನಿಮ್ ಮನೆಗಂತಾನೆ ಫೌಂಡೇಶನ್ ಹಾಕಿದ್ರ, ಇದು ಯಾವ ರೀತಿ ಗೌರ್ಮೆಂಟ್? ಇದು ಗೌರ್ಮೆಂಟ್ ಕೊಟ್ಟಿದ್ದು. ಇದು ಅದ್ ಏನಾಯ್ತು ಅಂದ್ರೆ, ಒಂದೇ ಬಿಲ್ ಆಗಿತ್ತು. ಒಂದ್ ಬಿಲ್ 30,000 ರೂಪಾಯಿ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಈಗ ನಾನು 80,000 ರೂಪಾಯಿ ಹಾಕಿದ್ದೇನೆ. ಕಡೆಗೆ ಏನಾಯ್ತು, ಮನೆಯವರಿಗೆಲ್ಲ ಆರಾಮಿಲ್ಲ, ಮಣಿಪಾಲ್ ಹಾಸ್ಪಿಟ್ಲ್ ಅಲ್ಲಿ ಇಲ್ಲಿ ಬಾರಿ ತಿರುಗಿದೇವು ನಾವು. ಅಲ್ಲಿಗೆ ನಿಂತೋದು ಆ ಬಿಲ್ಲು ಇನ್ನಾಗಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಿಲ್ ಗೋಡೆ ಕಟ್ಟಿದ ನಂತರ ಕೊಡ್ತೀವಿ ಅಂತ ಇದ್ದಾರೆ. ಫಸ್ಟ್ ಬಿಲ್ ಆಗಿದೆಯಾ? ಒಂದ್ ಬಿಲ್ ಆಗಿದೆ, 30,000 ಬಂದಿದೆ. ಮನೆ ಕಟ್ಟು ಗೋಡೆ ಹಬ್ಸೋಕು ಎಲ್ಲ ಇದ್ ಮಾಡ್ತೀವಿ ಅಂತಾರೆ. ನಿಮ್ಗೆ ಗೋಡೆ ಕಟ್ಟದ ಸಮಸ್ಯೆ ಗೋಡೆ ಕಟ್ಟ ಸಮಸ್ಯೆ ಆಗ್ತಾ ಇತ್ತು ನಮ್ಗೆ. ಅದಕ್ಕೆ ಇಲ್ಲಿ ಬಿಟ್ಟು ನಿಮ್ ಮನೆ ನೋಡ್ಬೋದು ಯಾವ ರೀತಿ ಕಂಡೀಷನ್ ಇದೀರ ಅಂತ. ಬನ್ನಿ ವೀಕ್ಷಕ, ನೋಡಿ ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ಇದೇ ಮನೇಲಿ ಎಷ್ಟು ವರ್ಷಗಳ ಕಾಲ ಇದ್ರೆ? ಇದೇ ಮನೇಲಿ 8 ವರ್ಷ ಆಯ್ತು. 8 ವರ್ಷ ಇದೇ ಇದ್ರಲ್ಲೇ ಇದೀರಾ? ಮಳೆ ಗಾಳಿ ಇಂತ ದೊಡ್ಡ ಕಾಡಲ್ಲಿ ಕಾಡು ಪ್ರಾಣಿಗಳ ಕಾಟ ಬೇರೆ ಬಾರಿ ಸಿಕ್ಕಾಬಿಡ್ತಾರೆ. ಎಲ್ಲ ಹೊರಗಡೆ ಹೋಗಾಟಿಲ್ಲ.
ಇಷ್ಟರಲ್ಲೇ ನೀವು ಜೀವನ ನಡೆಸ್ತಾ ಇದ್ದೀರಲ್ವಾ? ಹಾ ಹೌದು. ಆಮೇಲೆ ಹೊಳೆ ನೀರಿನ ಸಮಸ್ಯೆ ಇದೆ ಅಂದ್ರೆ ಅದನ್ನು ತೋರಿಸ್ಬೋದು ಯಾವ ರೀತಿ ಇದೆ ಅಂತ? ಬನ್ನಿ ನೋಡ್ಕೊಂಡ್ಬರೋಣ. ಎಷ್ಟು ಸಣ್ಣ ಇದ್ರಲ್ಲೇ ಹೋಗ್ಬೇಕಾ? ಲೇಡೀಸ್ ಎಲ್ಲ ಪಾಪ ಅಲ್ಲೇ ಹೋಗ್ತಿರ್ತಾರೆ. ಎಲ್ಲ ಇದ್ರಲ್ಲೇ ತರ್ತಾರೆ ಸರ್, ಇದ್ರಲ್ಲೇ ನೀರ್ ಎತ್ತಬೇಕು, ಇದ್ರಲ್ಲೇ ಇದ್ ಮಾಡ್ಬೇಕು. ಈಗ ಹೋಗಿ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ನೀರು ಇರೋ ಟೈಮಲ್ಲಿ ಹೇಗೆ? ಮಳೆಗಾಲದಲ್ಲಿ ಸರ್ ಇಲ್ಲಿದ್ದೇ ಎತ್ತಬೇಕು, ಸ್ವಲ್ಪ ಸ್ಲಿಪ್ ಆದ್ರೂ ಇದಾಗುತ್ತೆ, ಮತ್ತೆ ಗಲೀಜ್ ನೀರೇ ಬರ್ತಿದೆ, ಅದೇ ಕುಡಿಬೇಕಾಗ್ತದಲ್ವಾ? ನೀರೇ ಬರ್ತದೆ ಎಲ್ಲ ಹೊಳೆಯಲ್ಲಿ. ಹೇಗೆ ನೀರ್ ಎತ್ತಿ ಇದ್ ಮಾಡ್ತಿರೋದು ತೋರಿಸ್ತೀವಿ ಸರ್, ನೀರ್ ಎತ್ತದ ಈಗ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಅಲ್ಲ? ಮಳೆಗಾಲದಲ್ಲಿ ಭಾರಿ ಕಷ್ಟ ಸರ್ ಮಳೆಗಾಲದಲ್ಲಿ. ಈಗ ಆರೋಗ್ಯ ಸಮಸ್ಯೆ ಇಲ್ಲದಾಗ ಇಲ್ಲೆಲ್ಲ ಬಂದ್ ನೀರ್ ತೆಗೆಯೋದು ಬಹಳ ಕಷ್ಟ. ಸ್ವಲ್ಪ ಏನಾದ್ರು ಸ್ಲಿಪ್ ಆಯ್ತು ಮಕ್ಕಳ ಹತ್ರ ತೆಗಿಲಿಕ್ಕೆ ಅಂತ ಆಗಲ್ಲ. ಮಕ್ಕಳು ಕೂಡ ಅದು ನೀರು ಜಾಸ್ತಿ ಬರೋಕೆ ಮಳೆಗಾಲದಲ್ಲಿ ಇದ್ದಾಗಂತೂ ಬಹಳ ರಿಸ್ಕಿ ಜಾಬ್. ಇಲ್ಲಿ ಒದ್ದಿರ್ತದೆ ನೀರು ಬರ್ತದೆ. ಸರಿ ಒಂದ್ ಮಗು ಬಿದ್ದಿತ್ತಾ, ವರ್ಷ ನಂತರ ಅಲ್ಲಿ ಕೆಳಗೆ ಹಿಡಿದೇವಿ, ಕೆಳಗೆ ಎತ್ತಿ ಹೋಗಿ, ಅದಕ್ಕೆ ಅಷ್ಟ್ರ ಮೇಲೆ ಮಕ್ಕಳು ಯಾರು ಕಳ್ಸೋದಿಲ್ಲ. ಮಕ್ಕಳು ಬಿದ್ದು ಅನುಭವಗಳಾಗಿದೆ, ಕಷ್ಟದ ಅನುಭವಗಳಾಗಿದೆ. ಬಹಳ ರಿಸ್ಕ್ ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಇಕ್ಕಟ್ಟು ಜಾಗ ಇದು. ಇದ್ರಲ್ಲಿ ನೀವು ನೀರು ತೆಗಿರುತ್ತೆ ನಿಜವಾಗ್ಲೂ ಒಂಥರ ಯಾವ್ದೋ ಶತಮಾನದಲ್ಲಿ ಇದ್ದಂಗ ಸರ್ ಈಗಿನ ಇದ್ರಲ್ಲಿ ನೋಡಿದ್ರೆ. ಸರ್ ಇವಾಗ ಇದು ರೋಡಿನ ಸಮಸ್ಯೆ ಇದೆ, ಮತ್ತೆ ಶಾಲೆ ಮಕ್ಕಳು ಸಮಸ್ಯೆ ಇದೆ ಅಂತ ಹೇಳ್ತಿದ್ರ, ಅದರಿಂದ ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ? ಮತ್ತೆ ತೊಂದ್ರೆ ಅಂದ್ರೆ ರೂಟಲ್ಲಿ ನಡ್ಕೋಬೇಕಾರಲ್ಲ ಭಾರಿ ಕಷ್ಟ, ಕಡ್ಕೊಂಡು ಅವಳಿ ಸಿಕ್ಕಾಪಟ್ಟೆ. ಎಲ್ಲಿ ನೋಡ್ರು ಹುಡ್ರೆಲ್ಲ ಶಾಲೆ ಕೆಲವು ಎಕ್ಸಾಮ್ ಎಲ್ಲ ತಪ್ಪಿದ್ದಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರಾಣಿ ಕಾಟ ಭಾರಿ ಇದು ಅದು ಇದು ಇಲ್ಲಿ ಹೋಗೋದ್ ಭಾರಿ ಕಷ್ಟ, ಜನರು ತಿರ್ಗೋದು ಭಾರಿ ಕಷ್ಟ. ಯಾರು ಸಂಜೆ ಆದ್ಮೇಲೆ ಹೋಗೋದ್ ಭಾರಿ ಕಷ್ಟ ಅಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಇಲ್ಲಿ. ಹೌದಾ? ಯಾರು ಅದ್ರ ಕ್ರಮ ಏನು ಹೇಳಿ ಒಂದ್ ಕ್ರಮ ತಗೊಳೋದು ಇಲ್ಲ. ಅಂದ್ರೆ ಇವಾಗ ನಿಮ್ಗೆ ರೋಡಿಂದ ಒಂದ್ ಸಮಸ್ಯೆ ಇದೆ ಅಂತ ಹೇಳ್ತೀರಾ, ಮಕ್ಕಳು ಶಾಲೆಗೆ ಹೋಗ್ಬೇಕಂತಂದ್ರೆ ದೂರ ಹೋಗ್ಬೇಕು, ಆ ತರ ಎಲ್ಲ ಸಮಸ್ಯೆಗಳಿದೆ ಅಂತ ನೀವು ಹೇಳ್ಕೊಂಡಿದ್ದೀರಾ. ಯಾವತ್ತಾದ್ರೂ ಬಂದು ಕಾಡು ಪ್ರಾಣಿಗಳು ಇಂದ ನಿಮ್ಗೆ ಏನಾದ್ರು ಅಪಾಯ ಆಗಿದ್ದು? ಒಂದ್ಸರಿ ಕಾಡ್ಕೊಂಡು ನಾವು ಹೋಗ್ತಾ ಇರ್ಬೇಕಾರೆ, ಈ ಸಿದ್ದಾಪುರ ಹೋಗ್ತಾ ಇರ್ಬೇಕಾರೆ ಒಂದು ಕಾಡ್ಕೊಂಡು ನಮ್ಮ ಮನೆಯವರು, ನನ್ನ ಮಗು ಸಣ್ಣಕ್ಕಿದ್ದ, ಹಳ್ಳಿ ಐತೆ, ಅವ್ನು ಕರ್ಕೋಬೇಕಾರೆ ಬೆನ್ನೆತ್ಗೆ ಬಂದು ಕಾಡ್ಕೊಂಡು ಬೆನ್ನೆತ್ಗೆ ಬಂದು ಉಡಿ ಬಿದ್ದು ಮನೆಯವರಿಗೆ ಮೊಣಕಾಲೆಲ್ಲ ಹೊಡೆದು ಸಿಕ್ಕಾಪಟ್ಟೆ ಪೆಟ್ಟೆಲ್ಲ ಆಗಿತ್ತು. ಹೌದಾ? ಆಗಿತ್ತು. ನೀವು ಅದನ್ನ ಯಾರಿಗೂ ಇವರಿಗೆ ನೀವೇನು ತಿಳಿಸ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಡು ಅವರೇ ಕರ್ಕೋಗಿ ಬೇರೆ ಒಂದ್ ಅಂಗಡಿಯಲ್ಲಿ ಬಿಟ್ಟು ಬೇರೆ ಒಂದ್ ಮನೆಯಲ್ಲಿ ಪುಡಿ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಕಳಿಸಿದ್ದಾರೆ ಅವರು. ಹಾಗಿದ್ರೆ ಇವಾಗ ನಿಮ್ಗೆ ಶಾಲೆ ಹೋಗ್ಲಿಕ್ಕೂ ತೊಂದರೆ ಆಗ್ತಾ ಇದೆ, ಮಕ್ಕಳು ಸರಿಯಾಗಿ ಶಾಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ನೀವೇನ್ ಕೆಲಸ ಮಾಡೋದು ನಿಮ್ದು ಉದ್ಯೋಗ ಬಂದು? ನಾವಿಲ್ಲಿ ಉದ್ಯೋಗ ನಾವು ಅಂದ್ರೆ ಕೃಷಿ ಕೆಲಸ ಮಾಡ್ತಾ ಇರೋದು. ಇಲ್ಲಿ ನಾವು ಹಗಿರ ಮನೆ ಕೆಲಸ ಹೋಗೋದು, ಬ್ರಾಹ್ಮಣರ ಮನೆ ಮಕ್ಕಳು ಶ್ರೀಧರ ಹೇಳಿ ಅವ್ರ ಮನೆ ಕೆಲಸ ಕಾಯಂ 2 ಕಾಯಂ ಕೆಲಸ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಮಗನ್ ಕರ್ಕೊಂಡು ಹೋಗ್ಬೇಕು, ಮಗನ್ ಕರ್ಕೋಬೇಕು. ಎಷ್ಟು ದೂರ ಆಗ್ತದೆ ಶಾಲೆ? ಇಲ್ಲಿಂದ ಶಾಲೆಗೆ ಹೋಗ್ಬೇಕು 2.5 ಕಿಲೋಮೀಟರ್ ಆಗ್ತೈತೆ. 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹೌದಾ? ಈಗ ಶಾಲೆ ವಿಚಾರ ಹೇಳ್ಬೇಕಂತಂದ್ರೆ ಮಕ್ಕಳು ಡೈಲಿ ಶಾಲೆಗೆ ಟೈಮಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಾ? ಹೋಗಕ್ಕಾಗೋದಿಲ್ಲ. ಹೌದು, ಯಾಕಂದ್ರೆ ಹೋಗಲ್ಲ, ಅಲ್ಲಿ ರೂಟ್ ಅಲ್ಲೇ ಕಾಡ್ಕೊಂಡಿರೋ ಅವಳಿ ಸಿಕ್ಕಾಪಟ್ಟೆ ಅಲ್ಲಿ. ಹೌದಾ? ಈಗ ನೀವು ಶಾಲೆಗೆ ಮಕ್ಕಳನ್ನ ಹೆಂಗ್ ಕರ್ಕೊಂಡು ಹೋಗ್ತಾರೆ? ನಡ್ಕೊಂಡು ಡೈಲಿ ಕರ್ಕೊಂಡು, ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಏನು ಇಲ್ಲ? ಯಾವ್ದು ಇಲ್ಲ, ನಡ್ಕೊ ಬರೋದೇ ನಾವು. ಹೌದಾ? ಈಗ ಲಾಸ್ಟ್ ಟೈಮ್ ಏನೋ ನೀವು 6 ರಿಂದ 7 ಗಂಟೆ ಆದ್ರೂ 10 ಮಕ್ಕಳಲ್ಲೇ ಇರ್ಬೇಕಾಗ್ತದೆ. ನಾವು ಬೇರೆ ಕಡೆ ಹೋದಾಗ ಅವ್ರು ಬಂದೇ ನಾವು ಕರ್ಕೊ ಬರ್ಬೇಕು, ಅಲ್ಲಿಗೆ ಹೋಗೇ ಕರ್ಕೊಂಡ್ ಬರ್ಬೇಕು ಮಕ್ಕಳು. ನೀವಿಲ್ಲ ಅಂದ್ರೆ ಒಬ್ಬರೇ ಬರ್ಲಿಕ್ಕೆ ಆಗಲ್ಲ, ಹೌದು ಅವ್ರು ಬರೋದಿಲ್ಲ. ಈಗ ಮಕ್ಕಳಿಗೆ ಅವನಿಗೆ ಎಷ್ಟು, ಅವನಿಗೆ 9 ವರ್ಷ, ಇವನಿಗೆ 6 ವರ್ಷ. ಈಗ ನಡ್ತಾ ಇರೋದು, ಅವ್ರು ನಡ್ಕೊಂಡ್ ಬರಕ್ ಒಬ್ರು ಕೂಡ ಇವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರಿ ನೀವು. ಆರಾಮಿಲ್ಲ, ಬರೀ ಅನ್ಭವಿಸ್ಬಿಟ್ಟಿವಿ ನಾವು. ಅಷ್ಟರ ಮೇಲೆ ಬಿಟ್ಟು ಬರೋದು ಕರ್ಕೊ ಬರೋದು ಕೆಲಸ ನಮ್ಗೆ. ಈಗ ನಮ್ಮ ಮನೆ ಸಮಸ್ಯೆಗಳನ್ನ ಇದು ಮಾಡ್ತಿದ್ದೀರಾ. ಈಗ ನೀವು ಯಾವ್ದೋ ಒಂದು ಅಧಿಕಾರಿಗಳಿಂದನೋ ಅಥವಾ ಯಾವ್ದು ಏನ್ ಎಕ್ಸೆಪ್ಟೇಷನ್ ಏನ್ ಭರವಸೆಗಳನ್ನ ಇಡ್ತೀರಾ ಅಂತಂದ್ರೆ, ಈಗ ನಿಮ್ಗೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಬೇಕು. ಈಗ ಮನುಷ್ಯ ಬದುಕ್ಬೇಕಂತಂದ್ರೆ ಮೂಲಭೂತ ಸೌಕರ್ಯಗಳಿದ್ರೆ ಮಾತ್ರ ಬದುಕಲಿಕ್ಕೆ ಆಗ್ತದೆ. ಈಗ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು, ನೀರಿನ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ರೋಡಿಂದು, ನೀವಂತರ ದೊಡ್ಡ ಕುಗ್ರಾಮದಲ್ಲಿ ಇದೀರಾ, ಒಂದು ಯಾವ್ದೇ ರೀತಿ ಒಂದು ಸರ್ಕಾರದಿಂದ ಸವಲತ್ತುಗಳು ತೀರಾ ಕಡಿಮೆ ಸಿಗ್ತಾ ಇದೆ. ನೀವು ಈ ಮೂಲಕ ಒಂದು ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡ್ಕೊಂತೀರಾ? ಸರ್ಕಾರ ನಮ್ಗೆ ಏನಂದ್ರೆ ಸರ್, ಸರ್ಕಾರ ನಮ್ಗೆ ಎಲ್ಲ ಮನೆ ಪ್ರತಿಯೊಂದು ಇದು ಮಾಡಿದಾರೆ ಅವರು. ಅಂದ್ರೆ ಮನೆ ಹಾಕೊಟ್ಟಿದ್ದಾರೆ, ಮನೆ ಫೌಂಡೇಶನ್ ಆಗಿದೆ, ಬಿಲ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ನಾವು ಇದು ಮಾಡಿದ್ದೇವೆ. ಅಂದ್ರೆ ಏನು ಅಂದ್ರೆ ನಮ್ಗೆ ಅದು ಇನ್ನೂ ಹೆಚ್ಚಿನ ಇದು ನಮ್ಗೆ ಬೇಕಾಗ್ತೈತಿ. ಇಲ್ಲಿ ಅಂದ್ರೆ ಆರ್ಥಿಕ ನೆರವು ಬೇಕು. ಅಂದ್ರೆ ಇವರು ಏನ್ ಹೇಳ್ತಾರೆ ಅಂದ್ರೆ, ಇವರು ಅದು ಮಾಡಿನಿ ಇದ್ ಮಾಡಿವಿ ಅಂತಾರೆ ಸರ್. ಅದೆಲ್ಲ ಅಲ್ಲ ಸರ್. ಈಗ ನಾನು ಇಲ್ಲೇ ಉಳಿದ ಮೇಲೆ ನನ್ ಕರೆಂಟ್ ಹಾಕೊಟ್ರು ಪಂಚಾಯತಿಂದಲೇ, ಪ್ರತಿಯೊಂದು ನಂಗೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಏನು ಅಂದ್ರೆ ಇನ್ನೂ ಮುಂಚೆ ಹೆಚ್ಚಿನ ಒಂದು ರೂಟ್, ಒಂದು ಶಾಲೆ ಮಕ್ಳು ಕರ್ಕೋಗೋ ಜವಾಬ್ದಾರಿ, ರೋಡು, ಅದು ಇದು ನಮ್ಗೆ ಸ್ವಲ್ಪ ಒಳ್ಳೇದಾದ್ರೆ ನಮ್ಗೆ ಭಾರಿ ಖುಷಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವರಿಗೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಸಿಗ್ತಾ ಇದೆ. ಆದ್ರೆ ಇನ್ನೂ ಹೆಚ್ಚಿನ ರೋಡ್ ಇರುವುದು, ಪಾಪ ಮಕ್ಕಳು ಇರ್ತಾರೆ, ಅವ್ರು ಸ್ಕೂಲಿಗಳು ಹೋಗೋದಕ್ಕೆ ಬಹಳ ಸಮಸ್ಯೆ ಇದೆ. ಅಂತ ದೊಡ್ಡ ಸಮಸ್ಯೆ ಇದ್ದಾರೆ. ನೀರಿನ ಸಮಸ್ಯೆಗಳು ನೀವು ಆಲ್ರೆಡಿ ನೋಡಿದ್ದೀರಾ.
ಈ ವಿಡಿಯೋನ ಹೆಚ್ಚಿನ ಜನಗಳಿಗೆ ಶೇರ್ ಮಾಡೋದ್ರ ಮೂಲಕ ಇದು ಸರ್ಕಾರದ ಮಟ್ಟಿಗೆ ಅಥವಾ ಅಧಿಕಾರಿಗಳ ಮಟ್ಟಿಗೆ ಅದನ್ನ ತಲುಪಿಸುವ ವ್ಯವಸ್ಥೆಯ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಂತೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ, ಅದು ಹೆಚ್ಚಿನ ಜನಗಳಿಗೆ ರೀಚ್ ಆಗ್ಲಿ. ಆ ಮೂಲಕ ಪಾಪ ಇವರಿಗೆ ಇಂಥ ಕಷ್ಟದಲ್ಲಿ ಇದ್ದವರಿಗೆ, ಇವರಿಗೆ ಆರ್ಥಿಕವಾಗೂ ಬಹಳ ಕಷ್ಟದಲ್ಲಿದ್ದಾರೆ, ಜೊತೆಗೆ ಇಲ್ಲಿನ ಸಮಸ್ಯೆಗಳು ತೀರಾ ಹದಗೆಟ್ಟೋಗಿದೆ. ರೋಡ್ ಇರ್ಬೋದು, ನೀವೆಲ್ಲ ನೋಡಿದೀರಾ. ಇವರಿಗೆ ಆದಷ್ಟು ಸರ್ಕಾರದ ಮೂಲಕ ಇವರಿಗೊಂದು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದಂದ್ರೆ ಇವರಿಗೆ ಆದಷ್ಟು ಒಂದು ಮೂಲಭೂತ ಸೌಲಭ್ಯಗಳು ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ನಮಸ್ಕಾರ.